ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದರೆ ಡ್ರೈ ಫ್ರೂಟ್ ಲಡ್ಡುನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಕ್ಯಾಶ್ಯೂ, ವಾಲ್ನಟ್ಸ್, ಪಿಸ್ತಾ, ಬಾದಾಮನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ನೀಟಾಗಿ ಪ್ಲೇಟಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಡೇಟ್ಸ್ನ ಇಟ್ಕೊಂಡಿದ್ದೀನಿ, ಫ್ಲ್ಯಾಕ್ಸ್ ಸೀಡ್ಸ್ನ ಇಟ್ಕೊಂಡಿದ್ದೀನಿ, ಪಂಪ್ಕಿನ್ ಸೀಡ್ಸ್ನ ಇಟ್ಕೊಂಡಿದ್ದೀನಿ. ಪಂಪ್ಕಿನ್ ಸೀಡ್ಸ್ನ ನಾನು ಕಡಿಮೆ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಬೆಲ್ಲನ ಇಟ್ಕೊಂಡಿದ್ದೀನಿ. ಬೆಲ್ಲ ನಿಮಗೆ ಆಪ್ಷನಲ್ ಆಗಿ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಸ್ವೀಟ್ ಜಾಸ್ತಿ ತಿಂತೀವಿ ಅನ್ನೋದಾದರೆ ಈ ಥರ ತೊಗೊಳ್ಳಿ ಜಾಸ್ತಿ ಪ್ರಮಾಣದಲ್ಲಿ, ಇಲ್ಲ ಅನ್ನೋದಾದರೆ ಡೇಟ್ಸ್ನೇ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಳಿ. ಬನ್ನಿ ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಪ್ಯಾನ್ನ ಇಟ್ಬಿಟ್ಟು ಪ್ಯಾನ್ ಬಿಸಿ ಆದಮೇಲೆ ಅದ್ರ ಮೇಲೆ ಬಾದಾಮನ್ನ ಹಾಕಿ ಬಾದಾಮನ್ನ ನಾನು ಚೆನ್ನಾಗಿ ಚಟಪಟ ಅಂತ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಮಾಡೋದ್ರಿಂದ ಇದು ಮಿಕ್ಸಿ ಹಾಕಿದಾಗ ಚೆನ್ನಾಗಿ ನಮಗೆ ತರಿಯಾಗಿ ಬರುತ್ತೆ. ಸೊ ಇಲ್ಲಿ ನೋಡಿ, ಬಾದಾಮು ತುಂಬ ಹೆಲ್ತ್ ಬೆನಿಫಿಟ್ನ ಕೊಡುತ್ತೆ ನಮಗೆ. ಎಕ್ಸಾಂಪಲ್ಲು, ಇದು ನಮಗೆ ಮೆಮೊರಿ ಬೂಸ್ಟ್ ಮಾಡುತ್ತೆ, ಥಿಂಕಿಂಗ್ ಪವರ್ನ ಜಾಸ್ತಿ ಮಾಡುತ್ತೆ, ಆ್ಯಂಟಿ ಏಜಿಂಗ್ ಆಗಿ ಹೆಲ್ಪ್ ಮಾಡುತ್ತೆ, ಫೈಬರ್ ರಿಚ್ ಇರುತ್ತೆ, ಪ್ರೋಟೀನ್ ರಿಚ್ ಇರುತ್ತೆ, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಮ್, ಫೈಬರ್ ಪ್ರತಿಯೊಂದು ನ್ಯೂಟ್ರಿಯೆಂಟು ಇದರಲ್ಲಿ ಇರುತ್ತೆ. ಸೊ ಈ ಕಡೆ ಕ್ಯಾಶ್ಯೂನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಕ್ಯಾಶ್ಯೂನು ಅಷ್ಟೇ ನಾವು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಕ್ಯಾಶ್ಯೂನು ಅಷ್ಟೇ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಇದರಿಂದ ನಮಗೆ ಗಟ್ ಹೆಲ್ತ್ಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ಗೆ ಹೆಲ್ಪ್ ಮಾಡುತ್ತೆ, ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಸುಮಾರು ಹೆಲ್ತ್ ಬೆನಿಫಿಟ್ ಕೊಡುತ್ತೆ ಕ್ಯಾಶ್ಯೂನು ಅಷ್ಟೇ. ಸೊ ಮತ್ತು ಈ ಕಡೆ ನೋಡಿ, ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಈ ಕಡೆ ನಾನು ವಾಲ್ನಟ್ಸು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ವಾಲ್ನಟ್ಸಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅನ್ನುವಂಥ ಒಂದು ಅಂಶ ಇರುತ್ತೆ. ಇದು ನಮ್ಮ ಬ್ರೈನ್ ಸೆಲ್ಸ್ಗೆ ಆಗಲಿ ತುಂಬ ಹೆಲ್ಪ್ ಮಾಡುತ್ತೆ. ಇದು ತಿನ್ನೋದ್ರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ತಿನ್ನಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಬೆಳೆಯೋ ಮಕ್ಕಳು, ಓದೋ ಮಕ್ಕಳಿಗೆ ಅಥವಾ ಪ್ರೆಗ್ನೆನ್ಸಿ ಬಾಣಂತನ ಟೈಮಲ್ಲಿಯೂ ಇದನ್ನು ಚೆನ್ನಾಗಿ ನೆನೆಸ್ಬಿಟ್ಟು ತಿನ್ನಿಸ್ಬೋದು. ಇಲ್ಲ ಹಾಗೆ ನೆನೆಸ್ಬಿಟ್ಟು ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಲಡ್ಡುನ ಪ್ರಿಪೇರ್ ಮಾಡ್ಕೋಬಹುದು. ಸೊ ನೋಡಿ, ಇದನ್ನು ನಾನು ಈ ಕಡೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ನಾನು ಪಿಸ್ತಾನ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಪಿಸ್ತಾ ಏನಪ್ಪ ಸ್ಪೆಷಲ್ ಅಂತ ಅಂದರೆ ಇದೂ ಅಷ್ಟೇ ತುಂಬ ನ್ಯೂಟ್ರಿಯೆಂಟ್ಸ್ನ ಹೊಂದಿದೆ. ಇದು ನಮ್ಮ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಸ್ಪೆಷಲಿ ಬ್ರೈನಲ್ಲಿರುವಂಥ ನಮ್ಮ ಬಾಡಿಲಿರುವಂತಹ ಒಂದು ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಫ್ಲ್ಯಾಕ್ಸ್ ಸೀಡ್ಸ್ ಆ್ಯಕ್ಚುಲಿ ತುಂಬ ರಿಚ್ ಇನ್ ವಿಟಮಿನ್ B12 ಮತ್ತು ಫೈಬರ್ ಅಂತ ಹೇಳ್ತಾರೆ. ಪಂಪ್ಕಿನ್ ಸೀಡ್ಸು ಅಷ್ಟೇ. ಸೊ ಇದು ವೆಜಿಟೇರಿಯನ್ಸ್ಗೆ ಒಳ್ಳೆ ಸೋರ್ಸ್ ಆಫ್ ವಿಟಮಿನ್ B12 ಅಂತ ನಾನು ಹೇಳಬಲ್ಲೆ. ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮಕ್ಕಳು ಸ್ಪೆಷಲಿ ನೀವು ನೆನೆಸಿಟ್ಟು ಅಥವಾ ಹಾಗೆ ಕೈಯಲ್ಲಿ ಡ್ರೈ ಫ್ರೂಟ್ನ ಕೊಟ್ಟರೆ ತಿನ್ನೋದೇ ಇಲ್ಲ. ಅದೇ ಥರ ನಾವು ಈ ಥರ ಲಡ್ಡುನ ಪ್ರಿಪೇರ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ನೋಡಿ, ಇಲ್ಲಿ ನಾನು ಬಾದಾಮನ್ನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈ ಥರ ನಮಗೆ ಲಡ್ಡು ಕಟ್ಟಲಿಕ್ಕೆ ಯಾವ ಕನ್ಸಿಸ್ಟಿ ಬೇಕು, ಒಂದು ಸ್ವಲ್ಪ ರವೆ ಆಗಿ ಬರಬೇಕು, ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಿಕ್ಸಿ ಹಿಡ್ದಿದ್ದೀನಿ. ನೋಡಿ, ಈ ಥರ ನೀಟಾಗಿ ಮಿಕ್ಸಿ ಹಿಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಬನ್ನಿ, ಈ ಕಡೆ ನಾನು ಕ್ಯಾಶ್ಯೂನು ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಬಾಣಂತಿಯರು ಅಥವಾ ಹಾಲು ಕೊಡೋ ತಾಯಂದಿರು, ಮಕ್ಕಳು ಪ್ರತಿಯೊಬ್ಬರು ತಿನ್ಬೋದು. ತುಂಬ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಈಗ ನಾವೇನೋ ಸಪ್ಲಿಮೆಂಟ್ಸ್ ತೊಗೊಳ್ಳೋ ಬದಲಿಗೆ ಇದನ್ನು ನಮಗೆ ರೂಢಿ ಮಾಡ್ಕೋಬೇಕು ಹೆಲ್ದಿಯಾಗಿ ತಿನ್ನಲಿಕ್ಕೆ. ಸೊ ನೋಡಿ, ನಾನು ಕ್ಯಾಶ್ಯೂನು ಕೂಡ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಬೆಲ್ಲ ಮತ್ತು ವಾಲ್ನಟ್ಸು, ಪಿಸ್ತಾ ಪ್ರತಿಯೊಂದನ್ನು ನಾನು ಈ ಕಡೆ ಹಾಕಿ ಮಿಕ್ಸಿ ಹಿಡಿತಾ ಇದ್ದೀನಿ. ಸೊ ಬೆಲ್ಲ ತಿನ್ನೋದ್ರಿಂದ ಐರನ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೋಡಿ, ಇಲ್ಲಿ ನಾನು ಈ ಮಿಶ್ರಣನ ಇದಕ್ಕೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ನಮಗೆ ಲಡ್ಡು ಕಟ್ಟುವಾಗ ಅದು ಚೆನ್ನಾಗಿ ಮೆದಗುತ್ತೆ, ಅಂಟಂಟಾಗುತ್ತೆ, ಉಂಡೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ ಅಲ್ಲ, ಸೂಪರಾಗಿ ಬಂದಿದೆ. ನೋಡಿ, ಇದೆಲ್ಲ ಮಿಶ್ರಣನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಬನ್ನಿ ನೋಡಿ, ಈ ಕಡೆ ಒಂದು ಕಡೆಯಿಂದ ನೀಟಾಗಿ ಎಲ್ಲ ಉಂಡೆ ಎಲ್ಲ ಗಂಟಿದ್ರೆ ಎಲ್ಲ ಚೆನ್ನಾಗಿ ಬಿಡಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ನಾನು ಮತ್ತೆ ಡೇಟ್ಸ್ ಜೊತೆ ಒಂದು ಸರಿ ಮಿಕ್ಸಿ ಹಿಡಿತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲ. ನೋಡಿ, ಮತ್ತೆ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಒಂದು ಸಾರಿ ಡೇಟ್ಸ್ ಜೊತೆ. ಡೇಟ್ಸ್ ಆ್ಯಕ್ಚುಲಿ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ನಮಗೆ HB ಲೆವೆಲ್ ಕಡಿಮೆ ಇದ್ದರೆ ಹಿಮೋಗ್ಲೋಬಿನ್ ಲೆವೆಲ್ನ ಜಾಸ್ತಿ ಮಾಡುತ್ತೆ. ಇದು ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ, ಇದನ್ನೆಲ್ಲ ನಾನು ಮತ್ತೆ ಮಿಕ್ಸಿಗೆ ಹಾಕ್ಬಿಟ್ಟು ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ನಾವು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಲ್ಲ, ಬರೀ ಡೇಟ್ನೇ ಆ್ಯಡ್ ಮಾಡ್ಕೊತೀವಿ ಅಂತ ಅನ್ನೋದಾದರೆ ತುಂಬ ಚೆನ್ನಾಗಿ ಬರುತ್ತೆ.
ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ಲ. ಸೊ ಈ ಕಡೆ ನಾನು ಒಂದು ಬೌಲಲ್ಲಿ ತುಪ್ಪನ ಬಿಸಿ ಮಾಡ್ಕೊತಾ ಇದ್ದೀನಿ. ನೋಡಿ ತುಪ್ಪನ ಹಾಕ್ಕೊಂಡು ಒಂದು 4-5 ಸ್ಪೂನು ತುಪ್ಪನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ತುಪ್ಪನ ಜನ ತಿನ್ನೋದೇ ಇಲ್ಲ, ತುಪ್ಪ ತಿಂದರೆ ದಪ್ಪ ಆಗ್ತೀವಿ ಅಂತ ಹೇಳಿಬಿಟ್ಟು ತುಪ್ಪನೇ ಮುಟ್ಕೊಳೋದೇ ಇಲ್ಲ. ಸೊ ಆ್ಯಕ್ಚುಲಿ ಒಂದು ದಿನಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ, ಜೊತೆಗೆ ನಮ್ಮ ಬೋನ್ ಹೆಲ್ತ್ಗೆ, ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ಸ್ಕಿನ್ನ ನರಿಷ್ ಮಾಡುತ್ತೆ ತುಪ್ಪ. ಆ್ಯಕ್ಚುಲಿ ನಾವು ಹೇಗೆ ಮೇಲ್ಗಡೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀವೋ ಅದೇ ಥರ ತುಪ್ಪ ನಮಗೆ ಆ ಥರ ಒಳಗಡೆಯಿಂದ ನರಿಷ್ ಮಾಡುತ್ತೆ. ಸೊ ನೋಡಿ ಈ ಥರ ನಾನು ಬಿಸಿ ಬಿಸಿ ತುಪ್ಪನ ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ಮತ್ತು ತಿನ್ನೋವಾಗಲೂ ತುಂಬ ರುಚಿಯಾಗುತ್ತೆ ಈ ಲಡ್ಡು. ನೀವು ಮಕ್ಕಳ ಕೈಯಲ್ಲಿ ನೋಡಿ ಸಾಯಂಕಾಲ ಟೈಮಲ್ಲಿ ಇದನ್ನು ಕೊಟ್ಟು ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಈ ಥರ ಒಂದು ಸ್ವಲ್ಪ ನನ್ನ ಕೈಗೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಲಡ್ಡುನ ಕಟ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮೆದುಗುತ್ತೆ. ಇದು ತುಂಬ ಚೆನ್ನಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ. ಪ್ರತಿಯೊಬ್ಬರು ತಿನ್ನಬಹುದು ಇದನ್ನು, ಮಕ್ಕಳಾಗಲಿ ದೊಡ್ಡವರಾಗಲಿ ಪ್ರತಿಯೊಬ್ಬರು ತಿನ್ನಬಹುದು. ತುಂಬ ಟೇಸ್ಟಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಸಖತ್ತಾಗಿ ಬಂದಿದೆ. ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ. ಈಗ ಸಾಯಂಕಾಲ ಕೆಲವೊಬ್ಬೊಬ್ಬರಿಗೆ ಸ್ವೀಟ್ ತಿನ್ನೋ ರೂಢಿ ಇರುತ್ತೆ. ಊಟ ಮಾಡಾದಮೇಲೆ ಮಧ್ಯಾಹ್ನದ ಹೊತ್ತಿಲ್ಲ ಸಾಯಂಕಾಲ ನೈಟ್ ಟೈಮಲ್ಲಿ ಊಟ ಮಾಡಾದಮೇಲೆ ಸ್ವಲ್ಪ ಸ್ವೀಟ್ ತಿನ್ನೋ ರೂಢಿ ಇರುತ್ತೆ. ಅಂಥವ್ರಿಗೆ ನಾವು ಏನೋ ಸ್ವೀಟ್ ತಿನ್ನೋ ಬದಲಿಗೆ ಏನೋ ಚಾಕ್ಲೇಟೋ ಏನೋ ತಿನ್ನೋ ಬದಲಿಗೆ ಈ ಥರ ಹೆಲ್ದಿಯಾಗಿ ತಿನ್ನೋ ರೂಢಿ ಮಾಡಿಕೊಂಡ್ರೆ ನಮಗೆ ಹೇರಳವಾದಂಥ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಇದು ನಾನು ನನ್ನ 10 ಮಂತ್ ಓಲ್ಡ್ ಬೇಬಿಗೋಸ್ಕರ ಪ್ರಿಪೇರ್ ಮಾಡ್ತಾ ಇರೋದು. ಇದನ್ನು ಪ್ರತಿಯೊಬ್ಬರು ತಿನ್ಬೋದು, ಬೇಬೀಸೇ ಅಂತ ಅಲ್ಲ, ಪ್ರತಿಯೊಬ್ಬರು ತಿನ್ಬೋದು. ನಾನು ಇದನ್ನು ನನ್ನ ಮಗುಗೆ ಕೊಡ್ತಾ ಇದ್ದೀನಿ, ಸುಮಾರು ದಿನದಿಂದ ಕೊಡ್ತಾ ಇದ್ದೀನಿ. ಅದನ್ನು ನಾನು ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೆ ಅಲ್ವಾ, ಒಂದು ಚಿಕ್ಕದಾಗಿ ವಿಡಿಯೋನ ರೆಡಿ ಮಾಡಿದ್ದೀನಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಸರಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ಕಡೆ ನಾನು ಪಾಪುಗೆ ತಿನ್ನಿಸ್ತಾ ಇದ್ದೆ. ಸೊ ಈ ಥರ ಒಂದು ಸ್ವಲ್ಪ ಹಾಲನ್ನ ಬಿಸಿ ಮಾಡಿಕೊಂಡು 10 ನಿಮಿಷ ಮುಂಚೆ ನೆನೆಸ್ಬಿಟ್ಟು ನಾನು ಲಡ್ಡುನ ಅವನಿಗೆ ತಿನ್ನಿಸ್ತೀನಿ. ಇವಾಗ ಸಿರ್ಲ್ಯಾಕು ಅಥವಾ ಬೇರೆ ಏನೋ ಒಂದು ಕೊಡೋಕ್ಕನ್ನು, ಪ್ಯಾಕ್ಡ್ ಫುಡ್ ಕೊಡೋಕ್ಕನ್ನು ಈ ಥರ ಮನೇಲೇ ಪ್ರಿಪೇರ್ ಮಾಡಿ ನಾನು ತಿನ್ನಿಸ್ತಾ ಇದ್ದೀನಿ. ಸೊ ಈ ಥರ ತಿನ್ನಿಸೋದ್ರಿಂದ ಅವನಿಗೆ ಫಿಸಿಕಲ್ ಗ್ರೋತ್ ಆಗಲಿ ಅಥವಾ ಬ್ರೈನ್ ಡೆವಲಪ್ಮೆಂಟ್ ಆಗಲಿ ಚೆನ್ನಾಗಾಗುತ್ತೆ. ಅವನು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾನೆ ಇದನ್ನು. ನೋಡಿ ನಾನು 10 ನಿಮಿಷ ನೆನೆಸ್ಬಿಟ್ಟು ಈ ಥರ ತಿನ್ನಿಸ್ತೀನಿ. ಒಂದು ದಿನಕ್ಕೆ 1 ಸರಿ ತಿನ್ನಿಸಿದ್ರೆ ಸಾಕು, ಮಕ್ಕಳಿಗೆ ತುಂಬ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.